ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಸೌತೆಕಾಯಿ ಮಸಾಲೆ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಮಾಡುವುದು ತುಂಬಾ ಸುಲಭ, ಕಡಿಮೆ ಪದಾರ್ಥ ಬಳಸಿ ರುಚಿಯಾದ ಆರೋಗ್ಯಕರವಾದ ರೊಟ್ಟಿ ಅಂತಾನೆ ಹೇಳ್ಬೋದು. ಇದನ್ನ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲ ತಗೊಂಡು ಹೋಗ್ತಾರೆ. ಹಾಗಾದ್ರೆ ಬನ್ನಿ ಇದನ್ನ ಹೇಗೆ ಮಾಡುವುದು ಮತ್ತು ಪದಾರ್ಥಗಳು ಏನೇನು ಹಾಕ್ಬೇಕು ನೋಡ್ಕೊಳ್ಳೋಣವಾ. ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ಆ ಕಡೆ ಈ ಕಡೆ ತೆಗೆದು ಇಟ್ಕೊಂಡಿದ್ದೀನಿ. ನೀರ್ ಸೌತೆಕಾಯಿ ಇರ್ತಲ್ವಾ, ಆ ಸೌತೆಕಾಯಿ ತಗೊಂಡಿರೋದು ನಾನು. ಚೆನ್ನಾಗಿ ತುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ರಸನು ಬಂದಿದೆ ಅಂತ. ಸೌತೆಕಾಯಿನೂ ತಿನ್ನಕ್ಕೂ ರುಚಿ ಇರುತ್ತೆ, ರಸನು ಚೆನ್ನಾಗಿರುತ್ತೆ. ಒಂದ್ ಬೌಲ್ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೊಂಡಿದ್ದೀನಿ. ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಚಾಪ್ ಮಾಡಿರೋದು ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕೊಂಡು ಚೆನ್ನಾಗಿ ಒಂದ್ಸಲ ಹಿಟ್ಟು ಹಾಕೊಳ್ಳೋಕ್ಕೂ ಮುಂಚೆ ಕಲಸ್ಕೊಂಡ್ಬಿಡಿ. ಯಾಕೆಂದ್ರೆ ಸೌತೆಕಾಯಲ್ಲಿ ನೀರಿರುತ್ತೆ, ಈರುಳ್ಳಿಯಲ್ಲೂ ನೀರಿರುತ್ತೆ. ನೋಡಿ ಹಿಂಡಿದ್ರೆ ಎಷ್ಟು ಸೌತೆಕಾಯಲ್ಲಿ ರಸ ಬರ್ತಾ ಇದೆ ಅಂತ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈ ತರ ಮಾಡ್ಕೊಳ್ಳೋದ್ರಿಂದ. ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಉಳಿಸ್ತೀನಿ, ನೋಡ್ಕೊಂಡ್ಬಿಟ್ಟು ಆಮೇಲೆ ಕಲ್ಸ್ಕೋಬಹುದು. ಇದಕ್ಕೆ ನಾನು ನೀರ್ ಹಾಕ್ತಾ ಇಲ್ಲ, ಸೌತೆಕಾಯಿ ರಸದಲ್ಲೇ ನಾನು ಕಲ್ಸ್ಕೊಂತಾ ಇರೋದು. ನಿಮಗೆ ಹಿಟ್ಟು ಜಾಸ್ತಿ ಬೇಕಾದ್ರೆ ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು. ಇಷ್ಟು ಸೌತೆಕಾಯಿಗೆ ನಾನು ಇಷ್ಟಿಟ್ಟು ಕಲ್ಸ್ಕೊಂಡಿದ್ದೀನಿ. ನೋಡಿ ಸರಿ ಆಯ್ತು. ಈಗ ನೀರು ಹಾಕದಲ್ಲೇ ಸೌತೆಕಾಯಿ ರಸದಲ್ಲಿ ಹಿಟ್ಟು ಕಲ್ಸಿದ್ದೀನಿ. ಈ ಹಿಟ್ಟು 4 ರೊಟ್ಟಿ ಆಗುತ್ತೆ. ಇಷ್ಟು ತಗೊಂಡು ನಾನೀಗ ತೊಟ್ಟಿ ತೋರಿಸ್ತೀನಿ. ಒಂದು ಕಿತ್ಲೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ. ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ತರ ನಿಮ್ಗೆ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಈಗ ತೊಟ್ಕೊಂತ ಬರ್ಬೇಕು. ದಪ್ಪಕ್ಕೆ ತೆಳ್ಳಿಗೆ ಹೆಂಗ್ ಬೇಕಾದ್ರೆ ತೊಟ್ಕೋಬಹುದು. ತಣ್ಣಗಾದ್ಮೇಲೆ ಸುತ್ತ ಸ್ಮೂತ್ ಆಗೇ ಇರುತ್ತೆ. ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತಗೊಂಡು ಹೋಗ್ಬೋದು. ಈ ತರ ತೊಟ್ಕೊಂಡಿದ್ದೀನಿ. ಈಗ ಹೆಂಚು ಚೆನ್ನಾಗಿ ಕಾದಿದೆ, ಅದ್ರ ಮೇಲೆ ಹಾಕಿ ನಿಧಾನಕ್ಕೆ ಹಿಂಗೆ ತೆಕ್ಕೋಬೇಕು. ನಿಮಗೆ ಟೆಫ್ಲಾನ್ ಶೀಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೋಡ್ಕೋಬಹುದು. ಇದು ಒಂದು ತಗೊಂಡ್ಬಿಟ್ರೆ 10 ವರ್ಷ ಆದ್ರೂ ಏನೂ ಆಗಲ್ಲ, ತುಂಬಾ ಚೆನ್ನಾಗಿ ಬಾಳ್ಕೆ ಬರುತ್ತೆ. ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಸೌತೆಕಾಯಿ ಮಸಾಲಾ ರೊಟ್ಟಿ ನೋಡಿದ್ರಲ್ವಾ. ಸೌತೆಕಾಯಿ ಮಸಾಲಾ ರೊಟ್ಟಿ ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.